ಕೂಡ ಆಡಿಯೋ ವೈರಲ್ ವಿಚಾರಕ್ಕೆ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಆಡಿಯೋ ವೈರಲ್ ಆಗ್ತಿರುತ್ತೆ. ಇವತ್ತು ಕೂಡ BR ಪಾಟೀಲ್ ಅವರು ಮತ್ತೆ ಸರ್ಫರಾಜ್ ಖಾನ್ ಅವರು ಇವರು PA ಮಾತಾಡೋದು ಆಡಿಯೋ ವೈರಲ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ರಾಜೀವ್ ಗಾಂಧಿ ವಸ್ತು ನಿಗಮದಲ್ಲಿ ಮನೆಗಳ ಹಂಚಿಕೆ ಮಾಡ್ಬೇಕಾ, ದುಡ್ಡು ಕೊಡಬೇಕು ಅಂತ ಹೇಳಿ BR ಪಾಟೀಲ್ ಅವರು ಆರೋಪ ಹೇಳ್ತಾರೆ. ಸರ್ಫರಾಜ್ ಖಾನ್ ಅವರು ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಈ ವಿಚಾರ ಪದೇ ಪದೇ ಪಾರದರ್ಶಕತೆ ಪ್ರಶ್ನೆ ಬರುತ್ತೆ, ಭ್ರಷ್ಟಾಚಾರದ ಆರೋಪ ಬರುತ್ತೆ ಸರ್ಕಾರದ ವಿರುದ್ಧ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಲ್ಲ ಈ ವಿಚಾರ. ಅಲ್ಲ, ಯಾವುದೇ ಆರೋಪ ಬಂದರೆ ಅದು ನಿಜ ಇದ್ದರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು. ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ. ಬಟ್ ಈ ಥರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನು ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು. ಪ್ರತಿ ಸಲ ಕೂಡ ಆಡಿಯೋ ವೈರಲ್ ವಿಚಾರಕ್ಕೆ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಆಡಿಯೋ ವೈರಲ್ ಆಗ್ತಿರುತ್ತೆ. ಇವತ್ತು ಕೂಡ BR ಪಾಟೀಲ್ ಅವರು ಮತ್ತೆ ಸರ್ಫರಾಜ್ ಖಾನ್ ಅವರು ಇವರು PA ಮಾತಾಡೋದು ಆಡಿಯೋ ವೈರಲ್ ಆಗ್ತಾ ಇದೆ. ಏನಂತ ಹೇಳಿದ್ರೆ ರಾಜೀವ್ ಗಾಂಧಿ ವಸ್ತು ನಿಗಮದಲ್ಲಿ ಮನೆಗಳ ಹಂಚಿಕೆ ಮಾಡ್ಬೇಕಾ, ದುಡ್ಡು ಕೊಡಬೇಕು ಅಂತ ಹೇಳಿ BR ಪಾಟೀಲ್ ಅವರು ಆರೋಪ ಹೇಳ್ತಾರೆ. ಸರ್ಫರಾಜ್ ಖಾನ್ ಅವರು ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ಈ ವಿಚಾರ ಪದೇ ಪದೇ ಪಾರದರ್ಶಕತೆ ಪ್ರಶ್ನೆ ಬರುತ್ತೆ, ಭ್ರಷ್ಟಾಚಾರದ ಆರೋಪ ಬರುತ್ತೆ ಸರ್ಕಾರದ ವಿರುದ್ಧ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಲ್ಲ ಈ ವಿಚಾರ. ಅಲ್ಲ, ಯಾವುದೇ ಆರೋಪ ಬಂದರೆ ಅದು ನಿಜ ಇದ್ದರೆ ಸರ್ಕಾರ ಖಂಡಿತವಾಗಿ ಪರಿಗಣಿಸಬೇಕು. ನೀವು ಹೇಳಿರ್ತಕ್ಕಂಥ ವಿಷಯ ನನಗೆ ಮಾಹಿತಿ ಇಲ್ಲ. ಬಟ್ ಈ ಥರದ ಆರೋಪಗಳು ಬಂದಾಗ ಅದರಲ್ಲಿ ಸತ್ಯತೆ ಏನನ್ನು ಕಂಡು ಬಂದಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕು.